ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇದು ಟ್ಯೂಸ್ಡೇ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಕಿಚನ್ ಎಲ್ಲ ರೆಡಿ ಮಾಡಿಕೊಂಡು ಆನಂತರ ವ್ಲಾಗ್ ಮಾಡೋಣ ಅಂತ ಶುರು ಮಾಡಿದ್ದೀನಿ. ಬನ್ನಿ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಹಾಗೆ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ತುಂಬ ದಿವಸನೇ ಆಯಿತು ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಿ. ಬರೀ ಹಬ್ಬ ಅದು ಇದು ಪ್ರಿಪ್ರೇಷನ್ನೇ ಆಯಿತು. ಸೊ ಬನ್ನಿ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಬೆಳಿಗ್ಗೆನೇ ಸ್ಕೂಲಲ್ಲಿ ಮೀಟಿಂಗ್ ಇದೆ, ನನ್ನ ಮಗಳ ಸ್ಕೂಲಲ್ಲಿ ಹೋಗಬೇಕು. ಹಾಕಲಿಕ್ಕೆ ಬರ್ತದೆ, ಸಾರಿ ಬೇಗ ಎದ್ದಿರ್ತೀನಲ್ಲ 5:45ಗೆ, ಹಾಗಾಗಿ ಸ್ವಲ್ಪ ಹ್ಯಾಂಗ್ ಓವರ್ ಒಂಥರ. ಸೊ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಒಂದೊಂದೇ. ಸ್ವಲ್ಪ ಫಸ್ಟ್ ಗೋಧಿ ಹಿಟ್ಟೆಲ್ಲ ಕಲಿಸ್ಕೊಂಡ್ಬಿಟ್ಟು ಇಟ್ಬಿಟ್ರೆ ಅದು ಚೆನ್ನಾಗಿ ನೆನೆಯುತ್ತೆ ಸಾಫ್ಟಾಗಿ. ಆಮೇಲೆ ಪೂರಿ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಸೊ ಫಸ್ಟ್ ಬಂದು ನಾನು ಕಡಲೆಕಾಳನ್ನ ನೀರೆಲ್ಲ ಚೆಲ್ಬಿಟ್ಟು ಕುಕ್ಕರಲ್ಲಿ ಬೇಯಕ್ಕಿಡ್ತೀನಿ. ಒಂದು 3 ವಿಷಲ್ ಇಲ್ಲ 4 ವಿಷಲ್ ಬರಲಿ. ಆನಂತರ ಗ್ರೇವಿ ಮಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಫಸ್ಟು ಬೇಯಿಸ್ಕೊಳ್ಳೋಣ ಕುಕ್ಕರಲ್ಲಿ. ಚೆನ್ನಾಗಿ ಸಾಫ್ಟಾಗಿ ಬೆಂದರೆ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ಕಿಟ್ಬಿಡ್ತೀನಿ. ಸೊ ಇದೆಲ್ಲ ಬೇಯಿಸ್ಕೊಂಡು ಚಪಾತಿ ಹಿಟ್ಟೆಲ್ಲ ಕಲಸಿ ಇಟ್ಬಿಟ್ಟು ಸ್ಕೂಲ್ಗೆ ಮೀಟಿಂಗ್ ಹೋದರೆ ನಾನು ಬಂದು ಬ್ರೇಕ್ಫಾಸ್ಟ್ ರೆಡಿ ಮಾಡೋಕ್ಕೆ ಸರಿ ಹೋಗುತ್ತೆ. ಅವಳಿಗೆ ನಾನು ಬರೀ ಹಾಲು ಮತ್ತು ಬಿಸ್ಕೆಟ್ ಕೊಟ್ಟು ಕಳಿಸಿರ್ತೀನಿ. ಇವಾಗೇನು ಬೆಳಗ್ಗೆ ಹೊತ್ತು ತಿನ್ನಲ್ಲ ಮಾರ್ನಿಂಗು, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸಾಕು. ಪೂರಿ ಚೆನ್ನಾಗಿ ಉಪ್ಪಿ ಬರಬೇಕು ಅಂದರೆ ಸ್ವಲ್ಪ ದಪ್ಪಕ್ಕೆ ಕಲಿಸ್ಕೋಬೇಕಲ್ಲ, ದಪ್ಪಕ್ಕೆ ಹೊತ್ಕೋಬೇಕು. ತೆಳ್ಳಗೆ ಹೊತ್ಬಿಟ್ರೆ ಒಳ್ಳೆ ಹಪ್ಪಳ ಥರ ಬಂದ್ಬಿಡುತ್ತೆ. ಆಮೇಲೆ ಹಿಟ್ಟು ಅಷ್ಟೇ, ಜಾಸ್ತಿ ಚಪಾತಿ ಕಲಿಸ್ತೀವಲ್ಲ ಅಷ್ಟೊಂದು ಮೆತ್ತಗೆ ಬೇಕಾಗಿಲ್ಲ. ಪೂರಿಗೆ ಸ್ವಲ್ಪ ಗಟ್ಟಿನೇ ಇರಲಿ, ಚೆನ್ನಾಗಿ ಬರುತ್ತೆ. ಕೆಲವರು ಇದಕ್ಕೆ ಚಿರೋಟಿ ರವೆನೂ ಆ್ಯಡ್ ಮಾಡ್ಕೋತಾರೆ, ನಾನೇನು ಆ್ಯಡ್ ಮಾಡಲ್ಲ. ಬರೀ ನಾನು ಗೋಧಿ ಹಿಟ್ಟೆಲ್ಲ ಮಾಡ್ಕೊಳ್ಳೋದು. ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ನಾವು ಒತ್ತೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲಟ್ಟಿಸುವಾಗ ನಾವು ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೊಂಡ್ರೆ ಕ್ಲೀನಾಗಿ ಬರುತ್ತೆ. ಜಾಸ್ತಿ ತೆಳುವಾಗ್ಬಿಟ್ರೂ ಚೆನ್ನಾಗೇ ಉಬ್ಬಲ್ಲ ಅದು ಪೂರಿ. ಆಮೇಲೆ ಇನ್ನೊಂದೇನಂದರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಕಾದಿಲ್ಲ ಚೆನ್ನಾಗಿ ಅಂದ್ರೂ ಪೂರಿ ಉಬ್ಬಲ್ಲ, ಆವಾಗ ಚೆನ್ನಾಗಿ ಬರಲ್ಲ, ಹಪ್ಪಳದ ಥರ ಬಂದ್ಬಿಡುತ್ತೆ. ಒಂಥರ ಕ್ರಿಸ್ಪಿಯಾಗಿ ಬಂದ್ಬಿಡುತ್ತೆ. ಅದು ಅಷ್ಟು ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಮೆತ್ತಗಿರಬೇಕು ಪೂರಿ. ಉಬ್ಬಿ ಬಂದರೆ ಆರೋದ್ರೂ ಮೆತ್ತಗೆ ಚೆನ್ನಾಗಿರುತ್ತೆ. ಕಲಿಸಿ ಇಟ್ಬಿಡ್ತೀನಿ ಫಸ್ಟ್. ನನಗಂತೂ ಮಾರ್ನಿಂಗ್ ಕಾಫಿ ಕುಡ್ದಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಕಾಫಿ ಕುಡಿದ್ರೇ ಒಂಥರ ಮೈಂಡ್ ಫ್ರೀ ಆಗೋದು. ಸೊ ನೀವು ಯಾರೆಲ್ಲ ಕಾಫಿ ಲವರ್ಸ್ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಬಿಸಿ ಬಿಸಿ ಕಾಫಿ ಕುಡಿಯೋಣ ಬನ್ನಿ. ಫಸ್ಟ್ ಕಾಫಿ ಕುಡಿದು ಬಿಡೋಣ, ಆಮೇಲೆ ಕೆಲಸ ಮಾಡೋಣ. ಸೊ ಇವಾಗ ನಾನು ಕಾಬೂಲ್ ಕಡಲೆಕಾಳು ಚೆನ್ನಾಗಿ ದಾಲ್ ಮಾಡೋದಕ್ಕೆ ಕಾಳೆಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ. 3 ವಿಷಲ್ ಬರೆಸಿ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ ಕಾಯಕ್ಕೆ. ಇವಾಗ ಇದಕ್ಕೆ ಮಸಾಲೆ ಬಂದು ನಾನು ರುಬ್ಬೋದಕ್ಕೆ ಬಂದು ಸ್ವಲ್ಪ ಕಾಯಿ ತುರಿ, ಜಾಸ್ತಿ ಏನು ಬೇಡ, ಒಂದು ಸ್ವಲ್ಪ ಸಾಕು. ಹಸಿ ಕಾಯಿ ತುರಿ ಮತ್ತು ಹಸಿಮೆಣ್ಸಿಕಾಯಿ ಒಂದು 4 ಗೋಡಂಬಿ ಹಾಕ್ಕೊಳ್ಳೋಣ. ಗ್ರೇವಿ ಕನ್ಸಿಸ್ಟೆನ್ಸಿ ಗಟ್ಟಿಗೆ ಬರಲಿ ಅಂತ ಅಷ್ಟೇ. ಒಂದು 4ರಿಂದ ಒಂದು 5 ಹಾಕ್ಕೊಂಡ್ರೆ ಆಯಿತು ಗ್ರೇವಿ ಕನ್ಸಿಸ್ಟೆನ್ಸಿಗೆ. ಇಷ್ಟೇ. ಇದನ್ನು ರುಬ್ಕೊಂಬರ್ತೀನಿ. ನಾನು ಯಾವುದೇ ಥರ ಚಕ್ಕೆ ಲವಂಗ ಏನೂ ಬಳಸಲ್ಲ. ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಗ್ಗರಣೆಗೆ ಹಾಕ್ಕೋತೀನಿ. ಇಲ್ಲಿ ಬಂದು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ 2 ಈರುಳ್ಳಿ ಮತ್ತು 2 ಟೊಮೊಟೊ ಚಾಪ್ ಮಾಡ್ಕೊಂಡಿದ್ದೀನಿ ಚಾಪರಲ್ಲಿ. ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ, ಇದಕ್ಕೆ ಒಂದು ಸ್ವಲ್ಪ ಬೆಣ್ಣೆನೂ ಹಾಕ್ಕೊಳ್ತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇವಾಗ ಇದು ಕಾದಿದೆ. ಇವಾಗ ಈರುಳ್ಳಿನ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ. ಇದು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ರುಬ್ಕೊಂಬರೋಣ ಮಸಾಲಾನ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಬಂದು ಟೊಮೊಟೊನ ಆ್ಯಡ್ ಮಾಡೋಣ. ಇದು ಚೆನ್ನಾಗಿ ಫ್ರೈ ಆದ್ರೇ ಟೇಸ್ಟ್ ಬರೋದು, ಆವಾಗ ಚೆನ್ನಾಗಿ ಕುಕ್ ಆಗುತ್ತೆ. ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ನೀರೇನು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಎಣ್ಣೆಲೇ ಫ್ರೈ ಮಾಡಿ. ಎಣ್ಣೆ ಬೆಣ್ಣೆ ಎಲ್ಲ ಹಾಕಿರ್ತೀವಲ್ಲ ಅದರಲ್ಲೇ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಬೇಯಿಸಿರುವಂತಹ ಕಾಳನ್ನು ಒಂದಿಷ್ಟನ್ನು ಎತ್ಕೊಂಡು ನಾವು ಇಲ್ಲಿ ರುಬ್ಕೊಂಡಿದ್ವಲ್ಲ ಪೇಸ್ಟು ಅದರೊಳಗೆ ಹಾಕ್ಕೊಂಡು ನೀಟಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಂಬರೋಣ. ಇದು ಥಿಕ್ನೆಸ್ ಕೊಡುತ್ತೆ. ಹಾಗಾಗಿ ಬೇಯಿಸಿರುವಂತಹ ಕಾಳನ್ನು ಹಾಕ್ಕೊಳ್ಳಿ ಒಂದು ಸ್ವಲ್ಪ. ನೋಡ್ತಾ ಇರ್ಬೋದು, ಇವಾಗ ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಪೌಡರ್ಗಳನ್ನ ಹಾಕ್ಕೊಳ್ಳೋಣ ಬನ್ನಿ. ಇವಾಗ ಬಂದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇದು ಬಂದು ಧನಿಯಾ ಪುಡಿ, ಹಚ್ಕಾರದ ಪುಡಿ. ಇದು ಬಂದು ಚೆನ್ನ ಮಸಾಲ ಪೌಡರು.
ಇವಾಗ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದನ್ನು ಟೊಮೊಟೊ ಜೊತೆಲೆ ಫ್ರೈ ಮಾಡ್ಕೊಳ್ಳಿ. ಆನಂತರ ನಾವು ರುಬ್ಬಿರೋಂತಹ ಮಸಾಲೆನ ಹಾಕೋಣ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ಒಂದು ಸ್ವಲ್ಪ 2 ನಿಮಿಷ ಇದು ಎಣ್ಣೆ ಬಿಡುತ್ತೆ, ಇದು ಗೊಜ್ಜು ಅದಾಗದೆ. ಹಾಗಾಗಿ ಫಸ್ಟ್ ಪೌಡರ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನೀವು ರುಬ್ಬಿರೋಂಥ ಮಸಾಲೆನ ಹಾಕ್ಕೊಂಡು ಇದು ಮಾಡಿ 1-2 ನಿಮಿಷ ಬೇಯಿಸ್ಕೊಳ್ಳಿ. ಯಾಕೆ ಅಂದರೆ ಎಲ್ಲ ಹಸಿದಾಕಿರ್ತೀವಿ, ಕಾಯಿ ತುರಿ ಮತ್ತು ಗೋಡಂಬಿ ಎಲ್ಲ. ನೋಡ್ತಾ ಇರ್ಬೋದು ಎಷ್ಟು ತಿಕ್ಕಾಗಿ ಬಂದಿದೆ ಅಂತ, ಕ್ರೀಮಿ ಟೆಕ್ಸ್ಚರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ ಒಂದ್ಸತಿ. ಸ್ವಲ್ಪ ಕಾಯನ್ನೆಲ್ಲ ಹಾಕಿ 1-2 ನಿಮಿಷ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ. ಇದು ಚೆನ್ನಾಗಿ ಫ್ರೈ ಆಗಲಿ 1-2 ನಿಮಿಷ. ಈಗ ನೀರನ್ನು ಹಾಕ್ಕೋತೀನಿ. ಇವಾಗ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ಹಾಕ್ಕೊಂಡಿದ್ದೀನಿ ನೀರು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಉಪ್ಪನ್ನು ಹಾಕ್ಬಿಟ್ಟು ನಾವು ಇವಾಗ ಕಡಲೆಕಾಳನ್ನ ಆ್ಯಡ್ ಮಾಡಿಬಿಟ್ಟು ಒಂದು 10-15 ನಿಮಿಷ ಇದರಲ್ಲಿ ಕುದಿಸ್ಕೊಂಡ್ರೆ ಕಡಲೆಕಾಳು ಅದಕ್ಕೆ ಹೊಂದ್ಕೊಳ್ಳುತ್ತೆ ನೀಟಾಗಿ ಗ್ರೇವಿಗೆ. ಆಮೇಲಿಂದ ತೋರಿಸ್ತೀನಿ. ಚೆನ್ನಾಗಿ ಕುಕ್ ಆದಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ತುಂಬಾ ರಿಚಾಗಿ ಬರುತ್ತೆ ಚೆನ್ನ ಮಸಾಲ. ಅಷ್ಟರಲ್ಲಿ ನಾನು ಪೂರಿ ರೆಡಿ ಮಾಡ್ಕೊಳ್ತೀನಿ. ಬನ್ನಿ, ಇದು ಕುದೀತಾ ಇರ್ಬೋದು. ಗ್ರೇವಿ ಎಲ್ಲ ಚೆನ್ನಾಗಿ ಕುದ್ದಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನ ಹಿಂಡ್ಬಿಡಿ. ತುಂಬಾ ಚೆನ್ನಾಗಿರುತ್ತೆ. ಹುಳಿ ಉಪ್ಪು ಖಾರ ಎಲ್ಲ ಸೂಪರಾಗಿರುತ್ತೆ. ಸೊ ಇಷ್ಟೇ ಗ್ರೇವಿ, ಸಿಂಪಲ್ ಮೆಥಡು, ಬೇಗ ಮಾಡ್ಕೊಬಿಡ್ಬೋದು. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಎಲ್ಲ ಥರ ಸ್ಪೈಸಿನೂ ಆ್ಯಡ್ ಮಾಡಿರ್ತೀವಲ್ಲ, ನೋಡ್ತಾ ಇರ್ಬೋದು ಗ್ರೇವಿ ಎಷ್ಟು ಚೆನ್ನಾಗಿ ತಿಕ್ಕಾಗಿ ಬಂದಿದೆ ಅಂತ. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು, ಯಾಕಂದರೆ ಪೂರಿ ಜೊತೆ ತಿನ್ನೋದ್ರಿಂದ ಇಷ್ಟು ಕನ್ಸಿಸ್ಟೆನ್ಸಿಗೆ ಇರಬೇಕು. ಈ ಟೊಮೊಟೊ ಎಲ್ಲ ಹಾಗೆ ಸಿಗಬೇಕು, ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಇವಾಗ ಗ್ರೇವಿ ರೆಡಿಯಾಗಿದೆ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಪೂರಿ ಎಲ್ಲ ಲಟ್ಸಿದ್ದೀನಿ. ಬೇಗ ಎಣ್ಣೆಗೆ ಹಾಕೊಂಡ್ಬಿಡೋಣ. ಇವಾಗ ದೊಡ್ಡ ಒಲೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಪೂರಿಗೆ ಕಾಯಿಸಿರುವಂತಹ ಎಣ್ಣೆನ. ಬೇಗ ಆಗುತ್ತೆ. ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಪೂರಿ ಮಾಡೋದಕ್ಕೆ, ಆವಾಗ ತುಂಬಾ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಹಾಗೆ ಆರಲಿ. ಬಾಕ್ಸಿಗೆ ಕಟ್ಟಬೇಕಲ್ವ, ಲಂಚ್ ಬಾಕ್ಸ್ಗೆ. ಹಾಗಾಗಿ ತುಂಬ ಬಿಸಿ ಇರುವಾಗ ಹಾಕೋಕ್ಕಾಗಲ್ಲ. ಇಲ್ಲೊಂದು ಪಾತ್ರೆ ಇಟ್ಕೊಂಡು ಬೇಗ ಚಕ ಅಂತ ಪೂರಿಂಗ್ ಕರ್ದು ಇದರೊಳಗೆ ಹಾಕ್ತಾ ಇರೋದು. ಇವಾಗ ಲಂಚ್ ಬಾಕ್ಸ್ ಬೇರೆ ಪ್ಯಾಕ್ ಮಾಡ್ಬೇಕು ನನ್ನ ಮಗಳಿಗೆ. ಹೊಟ್ಟೆ ಬೇರೆ ಸಖತ್ ಹಸಿತಾ ಇದೆ, ತಿನ್ನಬೇಕು. ಇನ್ನು ಗ್ರೇವಿ ಎಲ್ಲ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ. ಪೂರಿ ಒಂಚೂರು ಹಿಟ್ಟಾಕಿ ನೋಡೋಣ ಎಣ್ಣೆ ಕಾದಿದೆಯಾ ಅಂತ. ಒಂಚೂರು ಕಾಯಿಲಿ, ಬೇಗ ಆಗುತ್ತೆ. ಆದಷ್ಟು ಪೂರಿನ ಇಲ್ಲಿ ನೋಡಿ ಈ ಸೈಜಲ್ಲಿ, ಅಂದರೆ ಇಷ್ಟು ತಿಕ್ಕಾಗಿರಬೇಕು, ಇಷ್ಟು ದಪ್ಪ ಲಟ್ಟಿಸ್ಕೊಳ್ಳಿ. ಇಲ್ಲ ಅಂದರೆ ಪೂರಿ ಉಬ್ಬಲ್ಲ. ಹಾಗಾಗಿ ಸ್ವಲ್ಪ ದಪ್ಪ ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ. ತುಂಬ ಚೆನ್ನಾಗಿರುತ್ತೆ. ಆರೋದ್ರೂ ಕೂಡ ತಿನ್ಬೋದು, ಇಲ್ಲ ಅಂದರೆ ತಿನ್ನೋದಕ್ಕಾಗಲ್ಲ. ಹಾಗಾಗಿ ಸೊ ಇವಾಗ ಪೂರಿ ಹಾಕೋಣ. ನೋಡ್ತಾ ಇರ್ಬೋದು ಪೂರಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಎಣ್ಣೆ ಚೆನ್ನಾಗಿ ಕಾದಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿ ಸ್ವಲ್ಪ ಎಣ್ಣೆ ಮೇಲಕ್ಕೆ ಅದು ಬಂದರೆ ಈ ಥರ ಉಬ್ಬುತ್ತೆ, ಅದಾಗದೇ ಉಬ್ಬುತ್ತೆ. ಆವಾಗ ಪೂರಿ ಯಾರೋದ್ರೂ ಕೂಡ ನೀವು ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ, ಹಪ್ಪಳ ಥರ ಆಗಲ್ಲ. ಮೇಯ್ನಾಗಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಅಷ್ಟೇ. ಸೊ ಇಷ್ಟೇ ಪೂರಿ ಕತೆ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಬೇಗ ತೆಗ್ದಾಕೊಂಡ್ಬಿಡೋಣ. ಹೊಟ್ಟೆ ಬೇರೆ ಹಶ್ವಾಗ್ತಾ ಇದೆ. ನನ್ನ ಮಗಳಿಗೂ ಲಂಚ್ ಬಾಕ್ಸ್ ಕಟ್ಟಬೇಕು. ಬಿಸಿ ಇರುವಾಗ ಕಟ್ಟಕ್ಕೆ ಹೋಗ್ಬಾರ್ದು ಲಂಚ್ ಬಾಕ್ಸು. ಹಾಗಾಗಿ ಅದು ನಾವು ತಿನ್ನೋ ಅಷ್ಟರಲ್ಲಿ ಆರುತ್ತೆ. ಆಮೇಲೆ ಲಂಚ್ ಬಾಕ್ಸ್ಗೆ ಹಾಕಿದ್ರೆ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಿಸಿಲು ಹಾಕ್ಬಿಟ್ರೆ ಏನಾಗುತ್ತೆ, ಒಂಥರ ಹಬೆ ಥರ ತುಂಬಿಕೊಂಡು ಪೂರಿ ಎಲ್ಲ ಮೇಲೆಲ್ಲ ಒಂಥರ ನೀರಂಗೆ ಬಂದ್ಬಿಡುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ಪೂರಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಅದಕ್ಕೆ ಅದು ಸ್ವಲ್ಪ ಮೀಡಿಯಮಾಗಿ ಒಂದು ಸೈಜಲ್ಲಿ ದಪ್ಪ ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಉಬ್ಬಿ. ಆಮೇಲೆ ಚೆನ್ನಾಗಿ ಎಣ್ಣೆವನ್ನು ಕಾದಿರಬೇಕು, ಸಖತ್ತಾಗಿ ಬರುತ್ತೆ. ಅದಕ್ಕೆ ಬಿಸಿಲು ಹಾಕಲ್ಲ ನಾನು. ಸ್ವಲ್ಪ ತಣ್ಣಗಾದ್ಮೇಲೆ ಬಾಕ್ಸ್ಗೆ ಹಾಕ್ತೀನಿ. ಆವಾಗ ಏನಾಗುತ್ತೆ, ಬಾಕ್ಸ್ಗೆಲ್ಲ ಸ್ಟೀಮ್ ಸೇರ್ಕೊಂಡ್ಬಿಟ್ಟು ಒಂಥರ ನೀರಂಗೆ ಆಗ್ಬಿಟ್ಟು ಅದು ಪೂರಿ ಮೇಲೆ ಬಿದ್ದು ಒಂಥರ ಪಿಚ ಅನ್ನಂಗೆ ಆಗ್ಬಿಡುತ್ತೆ. ಹಾಗಾಗಿ ನಾವು ತಿನ್ನೋ ಅಷ್ಟರಲ್ಲಿ ಪೂರಿ ಆರಿರುತ್ತೆ. ಆನಂತರ ಬಾಕ್ಸ್ಗೆ ಹಾಕಿ ನೀಟಾಗಿ ಕಳಿಸ್ಬಿಡ್ಬೋದು. ಸೊ ಸಿಗ್ತೀನಿ ಆಮೇಲೆ, ನಾನು ಮಾತಾಡ್ತೀನಿ, ತುಂಬಾ ಬ್ಯುಸಿ ಇದ್ದೀನಿ. ಓಕೆನಾ? ಸೊ ಹಾಯ್ ಫ್ರೆಂಡ್ಸ್, ಇವಾಗ ಸ್ಕೂಲಿಂದ ಕರ್ಕೊಬಂದು ಸಾಂಬಾರ್ ಪ್ರಿಪೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವತ್ತೇನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಹುರುಳಿಕಾಳಿನ ಹುಳಿ ಮಾಡೋಣ. ಹುರುಳಿಕಾಳು ಹುರಿದ್ಬಿಟ್ಟು ಮಾಡ್ತಾರಲ್ಲ ಅಂಥದ್ದು ಹುಳಿ ಮಾಡೋಣ. ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಹುರುಳಿಕಾಳು ಚೆನ್ನಾಗಿ ಸೋಸಿ ಇಟ್ಕೊಂಡಿದ್ದೀನಿ. ಒಂದು
100 ಗ್ರಾಮ್ಗೂ ಕಡಿಮೆ ಇರ್ಬೋದು, ಒಂದು ಮುಷ್ಟಿ ಅಷ್ಟಿದೆ ಅಂದ್ಕೊಳ್ಳಿ. ಸೊ ಬನ್ನಿ ಯಾವ ಥರ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ತೋರಿಸ್ತೀನಿ. ಏನಿಂದು ವಾಟ್ಸ್ಆಪ್ ನೋಡೋಣ. ಸೊ ಇದಕ್ಕೆ ಬಂದು ಹುರುಳಿಕಾಳು ಚೆನ್ನಾಗಿ ಸೋಸಿ ಇಟ್ಕೊಳ್ಳಿ. ನಾನು ಚೆನ್ನಾಗಿ ಸೋಸಿ ಇಟ್ಕೊಂಡಿದ್ದೀನಿ. ಕಲ್ಲಿರಬಾರ್ದು, ಕೇರ್ಫುಲ್ಲಾಗಿ. ಕಲ್ಲಿತ್ತು ಅಂದರೆ ಹೋಯ್ತದು ಬಾಯಿಗೆ ಸಿಕ್ಕಿದ್ರೆ. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಇದು ಬಂದು ಒಗ್ಗರಣೆಗೆ ಈರುಳ್ಳಿ, ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಒಂದು ಟೊಮೊಟೊ, ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ, ಜೊತೆಗೆ ಸಾಸಿವೆ ಹಾಕೋತೀನಿ. ಮತ್ತು ಇದು ಬಂದು ರುಬ್ಬೋದಕ್ಕೆ ಜಾಸ್ತಿ ಕಾಯಿ ಹಾಕೋಬಾರ್ದು, ಹಾಗೇನೂ ಮಾಡ್ತಾರೆ. ಬಟ್ ನಂಗೆ ಮುದ್ದೆಗೋಸ್ಕರ ಬೇಕು, ಹಾಗಾಗಿ ಒಂದು ಟೊಮೊಟೊ, ಕೊತ್ತಂಬರಿ, ಒಂದು 3 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ, 2 ಸ್ಪೂನ್ ಖಾರದ ಪುಡಿ, ಸಾಂಬಾರು ಪುಡಿ ಮಾಮೂಲಿ. ನೆಕ್ಸ್ಟ್ ಇದಕ್ಕೆ ಬಂದು ಒಂದು ಬದನೆಕಾಯಿ, ಒಂದು ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ ನಾನು ಹುಳಿ ಮಾಡೋದಕ್ಕೆ. ಬನ್ನಿ ಮಾಡ್ಕೊಳ್ಳೋಣ. ಫಸ್ಟು ಹುರುಳಿಕಾಳನ್ನ ಚೆನ್ನಾಗಿ ಹುರಿದುಬಿಟ್ಟು ಆ ನಂತರ ಬಿಸಿ ಬಿಸಿ ನೀರು ಹಾಕಿ ಚೆನ್ನಾಗಿ ಮಳ್ಳಿಸ್ಕೋಬೇಕಂತೆ. ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಹೆಂಗೆ ಬರುತ್ತೆ ನೋಡೋಣ. ಚೆನ್ನಾಗಿ ಹುರ್ಕೊಳ್ಳೋಣ ಫಸ್ಟ್. ಚೆನ್ನಾಗಿರುತ್ತಂತೆ ಸಾಂಬಾರು ತುಂಬಾ. ಯಾವಾಗಲೂ ಬೇಳೆ ಸಾರು, ಬಸ್ಸಾರು, ಉಪ್ಸಾರು ತಿಂದು ನನಗೂ ಬೇಜಾರಾಗಿದೆ. ಸ್ವಲ್ಪ ಡಿಫ್ರೆಂಟಾಗಿರಲಿ, ಹುರುಳಿಕಾಳು ಇತ್ತಲ್ಲ ಮನೇಲಿ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಒಬ್ಬ ಕಳ್ಳ ಹೆಂಗೆ ನೋಡ್ತಾನೆ ತೋರಿಸ್ತೀನಿ ಇರಿ. ಹೆಂಗೆ ನೋಡ್ತಾ ಇರೋದು ಕಳ್ಳ ನಮ್ಮ ಮನೇಲಿ? ಬಗ್ಗಿ ಸ್ಕೂಲ್ ಬಸ್ ಇಟ್ಕೊಂಡಿದ್ದಾನ ಕಳ್ಳ. ಎಲ್ಲದ ಕಳ್ಳ? ನಮ್ಮನೆ ಮುದ್ದೆ ಕಳ್ಳ ಎಲ್ಲಿ? ಅವಸ್ಕೊಂಡು ನೋಡ್ತಾನೆ ನೋಡ್ರಿ, ಹೆಂಗ್ ನೋಡ್ತಾನೆ ನೋಡ್ರಿ ಕಳ್ಳ. ಕಳ್ಳ ಅವನಿಗೆ ಜಾಸ್ತಿ ವಿಡಿಯೋ ಮಾಡಬಾರ್ದು. ಅವನಿಗೆ ಸಾಕು 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 ಅಮ್ಮ, ಸಾಕು ಸಾಕು ಅಂತಾನೆ. ಸೊ ನೋಡೋಣ ಹೇಗೆ ಬರುತ್ತೆ ನಮ್ಮ ಏನ್ ಹೇಳ್ತಾರೆ ಹುರಿದಿರೋ ಹುರುಳಿಕಾಳು ಸಾಂಬಾರ್ ಎಕ್ಸ್ಪೆರಿಮೆಂಟ್. ಓಕೆನಾ? ಎಕ್ಸ್ಪೆರಿಮೆಂಟ್ ಅಂತಾನೆ ಹೇಳ್ಬೇಕಿದ್ದು, ಯಾಕಂದ್ರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹಾಗಾಗಿ ನೋಡೋಣ. ಸೂಪರ್ ಬಂದರೆ ನಿಮಗೂ ಅಪ್ಲೋಡ್ ಮಾಡಿರ್ತೀನಿ. ಚೆನ್ನಾಗಿಲ್ಲ ಅಂದರೆ ಅಪ್ಲೋಡ್ ಮಾಡಲ್ಲ, ನಿಜ ಮಾಡಲ್ಲ. ಅದು ಹುರಿಯೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ ಹುರುಳಿಕಾಳು. ನೋಡೋಣ, ಟ್ರೈ ಮಾಡಿ ನೋಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಕಡೆ ಬಿಸಿ ಬಿಸಿ ನೀರು ಇಟ್ಕೊಂಡ್ಬಿಡೋಣ, ಬೇಗ ಆಗುತ್ತೆ. ಆಕ್ಚುಲಿ ಮಧ್ಯಾಹ್ನನೇ ಮಾಡಬೇಕಿತ್ತು, ಯಾಕೋ ಇವತ್ತು ಮೂಡೇ ಇಲ್ಲ. ನನ್ನ ಮಗ ಬೇರೆ ನಿದ್ದೆ ಮಾಡಿಲ್ಲ, ಹಾಗಾಗಿ ನಾನು ನಿದ್ದೆ ಮಾಡಿಲ್ಲ. ಬೆಳಿಗ್ಗೆ ಬರ್ತಾ ಇರುತ್ತೆ, ಅಷ್ಟು ಸಾಕು ಹುರಿದ್ರೆ. ಇವಾಗ ಆಫ್ ಮಾಡ್ಕೊಂಡು ಬಿಡೋಣ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಒಂದು ಸೈಡ್ ಬಿಸಿನೀರು ಇಟ್ಕೊಂಡಿದ್ದೀನಿ ಕಾಯಕ್ಕೆ ನಾನು, ಬೇಗ ಆಗುತ್ತೆ ಅಂತ. ಘಮ ಅಂತ ವಾಸನೆ ಬರುತ್ತೆ, ಅಷ್ಟು ಹುರ್ಕೊಂಡ್ರೆ ಸಾಕು. ಸೊ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಹಾಕಿದ ತಕ್ಷಣ ಕಾದ ತಕ್ಷಣ ಸಾಸಿವೆ ಹಾಕೊಳ್ಳೋಣ ಒಗ್ಗರಣೆಗೆ. ಇವಾಗ ಬಂದು ಕರಿಬೇವು, ಈರುಳ್ಳಿ ಮತ್ತು ಜಜ್ಜಿರೋಂತಹ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಬಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಘಮ ಅಂತ ವಾಸನೆ ಬರ್ತಾ ಇದೆ ಗೊತ್ತಾ, ಬೆಳ್ಳುಳ್ಳಿ ಹಾಕಿರೋದಕ್ಕೆ ಸಕ್ಕತ್ತಾಗಿದೆ. ಈಗ ಟೊಮೊಟೊ ಚೆನ್ನಾಗಿ ಫ್ರೈ ಆದ ನಂತರ ಈ ಬದನೆಕಾಯಿ, ಆಲೂಗಡ್ಡೆ ಹಾಕೋಣ. ಆಲೂಗಡ್ಡೆಯಲ್ಲಿ ಸಿಪ್ಪೆನ ತೆಗಿಯೋಕ್ಕೆ ಹೋಗಬೇಡಿ, ಸಿಪ್ಪೆ ತೆಗೆದ್ರೆ ಚೆನ್ನಾಗಿರಲ್ಲ. ಸಿಪ್ಪೆ ಸಮೇತ ಹಾಕಿ ಸೂಪರಾಗಿರುತ್ತೆ. ಹಾಗೆ ಇಲ್ಲಿ ಮಸಾಲೆ ರುಬ್ಕೊಬಂದ್ಬಿಡೋಣ. ಟೊಮೊಟೊ ಫ್ರೈ ಆಗೋ ಅಷ್ಟರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಬಂದು ನಾನು ಆಲೂಗಡ್ಡೆ, ಬದನೆಕಾಯಿ ಹಾಕ್ಕೊಳ್ತೀನಿ. ಈಗ ಬಿಸಿನೀರು ಕಾಯಿಸ್ಕೊಂಡಿದ್ನಲ್ಲ ಅದು ಹಾಕ್ಕೊಳ್ಳೋಣ. ಇವಾಗ ಹುರಿದಿಟ್ಟಿರೋಂತಹ ಹುರುಳಿಕಾಳನ್ನು ಕೂಡ ಸೇರಿಸ್ಕೊಳ್ಳೋಣ. ಈಗ ಹುರುಳಿಕಾಳೆಲ್ಲ ಹಾಕಿದ್ದೀನಿ, ಆಲೂಗಡ್ಡೆ, ಬದನೆಕಾಯಿ ಹಾಕಿದ್ದೀನಿ. ಇದು ಬೇಯಲಿ, ಅಷ್ಟರಲ್ಲಿ ಮಸಾಲೆ ರುಬ್ಕೊಬರ್ತೀನಿ. ಇವಾಗ ಇದು ಕುದೀತಾ ಇದೆ. ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳೋಣ. ಮೇನ್ ಇದು ಹುಣಸೆ ಹಣ್ಣಿನ ರಸನ ಇಂಪಾರ್ಟೆಂಟು, ಹುಳಿಯಾಗಿರಬೇಕು, ತುಂಬ ಚೆನ್ನಾಗಿರುತ್ತೆ. ಇವಾಗ ರುಬ್ಬಿರೋಂತಹ ಮಸಾಲೆನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ. ಅದ್ರ ಪಾಡಿಗೆ ಅದು ಬೇಯ್ತಾ ಇರುತ್ತೆ ಚೆನ್ನಾಗಿ. ಸೊ ಆದಷ್ಟು ಸ್ಲಿಮ್ಮಲ್ಲೇ ಇಡ್ಕಿ, ಫ್ಲೇಮ್ನ ಜಾಸ್ತಿ ಮಾಡಬೇಡಿ. ಯಾಕಂದರೆ ಹುರುಳಿಕಾಳು ಚೆನ್ನಾಗಿ ಬೇಯಲಿ, ಅಲ್ಲಿವರೆಗೂ ನಿಧಾನಕ್ಕೆ ಬೇಯ್ತಾ ಇರಲಿ, ಅವಾಗ ಸಾರಿಗೆ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಉರಿನ ಕಡಿಮೆ ಇಡಿ. ಸೊ ಸಾಂಬಾರು ಚೆನ್ನಾಗಿ ಕುದ್ದಿದೆ, ತುಂಬ ಚೆನ್ನಾಗಾಗಿದೆ. ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು, ಗಟ್ಟಿಗಾಗಿದೆ. ಹುರುಳಿಕಾಳು ಕೂಡ ಬೆಂದಿದೆ, ತೋರಿಸ್ತೀನಿ ಹೇಗೆ ಬೆಂದಿದೆ ಅಂತ. ನನಗೂ ಡೌಟ್ ಇತ್ತು ಹುರುಳಿಕಾಳು ಬೇಯುತ್ತಾ ಇಲ್ವಾ ಅನ್ನೋದು, ಬಟ್ ತುಂಬ ಚೆನ್ನಾಗಿ ಬೆಂದಿದೆ. ಇನ್ನೊಂದು 5 ನಿಮಿಷ ಬೆಂದರೂ ಸರಿನೇ ಚೆನ್ನಾಗಿರುತ್ತೆ. ಸಾಂಬಾರು ಮಾತ್ರ ಘಮ ಅಂತ ಇದೆ.
ನನಗಂತೂ ಸಿಕ್ಕಾಬಟ್ಟೆ ಡೌಟ್ ಇತ್ತು ಹುರುಳಿ ಕಾಳು ಬೇಯುತ್ತೋ ಇಲ್ವೋ ಅಂತ. ಅವಾಗಲೇ ಬೆಂದಿತ್ತು. ಬದನೆಕಾಯಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ತೋರಿಸ್ತೀನಿ ಸುಮ್ನಿರಾ. ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ ಅಂತ. ಇನ್ನೊಂದು 5 ನಿಮಿಷ ಬಿಟ್ರೆ ಇನ್ನ ಕಲ್ಸೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ. ಹೆಂಗಿತ್ತಮ್ಮ ಸಾಂಬಾರು? ಚೆನ್ನಾಗೈತಾ? ಮುದ್ದೆಗಂತೂ ಸೂಪರ್ ಆಗಿದೆ, ಸಕ್ಕತ್ತ ಹುಳಿಯಾಗಿ ಸೂಪರ್ ಆಗಿದೆ. ಇದಕ್ಕೆ ಮೇನ್ ಆಗಿ ಹುಣಸೆ ಎಣ್ಣೆ ಜಾಸ್ತಿ ಹಾಕ್ಬೇಕು, ಅದೇ ಟೇಸ್ಟ್ ಕೊಡೋದು. ನಿಜ ಸೂಪರ್ ಆಗಿದೆ. ನೀವೊಂದ್ಸತಿ ಟ್ರೈ ಮಾಡಿ. ರೆಸಿಪಿನ ಹಾಕಿದ್ದೀನಿ. ನಾನು ಫಸ್ಟೇ ಹೇಳ್ದಂಗೆ ಚೆನ್ನಾಗಿಲ್ಲ ಅಂದ್ರೆ ನಾನು ಹಾಕಲ್ಲ, ಚೆನ್ನಾಗಿತ್ತು ಹಾಗಾಗಿ ಹಾಕಿದ್ದೀನಿ. ಸೂಪರ್ ಆಗಿದೆ. ಮುದ್ದೆ ಮತ್ತು ಬೆಸ್ಟ್ ಕಾಂಬಿನೇಷನ್. ಬೇಳೆ ಸಾರು ತಿಂದು ಬೋರ್ ಆದವ್ರು ಆರಾಮಾಗಿ ಈ ತರ ಹುರುಳಿಕಾಳು ಸಾರು ಮಾಡ್ಕೊಳ್ಳಿ, ಸೂಪರ್ ಆಗಿರುತ್ತೆ. ಹುರಿದಿರೋ ಹುರುಳಿಕಾಳು ಸಾಂಬಾರು. ಮಾತಾಡಲ್ವೇನು? ಮತ್ ಪ್ಲೇ ಮಾಡಿದೀನಿ, ಏನು ಮಾತಾಡ್ತಲ್ಲ. ಅಷ್ಟ ಬೇಗ 4:20 ನೋಡಿ ಸೂರ್ಯ ಹೆಂಗೈತ್ ನನ್ಗೆ ಕಾಣಿಸ್ತಲ್ಲ. ಅಲ್ಲವ್ ನೋಡಿ ಮೇಲೆ ಎಲ್ಲ ಬಚ್ಚಿಕೊಂಡು ಅಪ್ಪ ಕಣ್ಣೆಲ್ಲ ಉರಿತೈತೆ ನೋಡಿದ್ರೆ. ಕಣ್ಣು ಕಣ್ಣು ಉರಿತೈತೆ ಅಂದಿದ್ದ ಕೇಳಿಸ್ಕ. ಆಮೇಲೆ ಹಂಗೆಲ್ಲ ಐತಲ್ಲ, ಹೋಗ್ ಬಟ್ಟೆ ಸಂದಿತ್ತೈತಿ. ಫ್ರೆಂಡ್ಸ್, ಹೊಸ ಟಾಪ್ಗಳನ್ನೆಲ್ಲ ವಾಶ್ ಮಾಡಿ ಒಣಗಾಕ್ತಾ ಇದ್ದೀನಿ. ಯಾಕೆ ಅಂದರೆ ನನಗೆ ಹೊಸದು ಡ್ರೆಸ್ ಸ್ಮೆಲ್ ಇಷ್ಟ ಆಗಲ್ಲ, ಹಾಗಾಗಿ ಕಾರ್ಬಾರ್ಡ್ ಸ್ಮೆಲ್. ವಾಶ್ ಮಾಡಿಬಿಟ್ರೆ ನನಗೆ ಹಾಕ್ಕೊಳ್ಳೋಕ್ಕೆ ಕಂಫರ್ಟಬಲು. ನಂಗೆ ಅದೊಂಥರ ಸ್ಮೆಲ್ಲು ಇಷ್ಟ ಆಗಲ್ಲ. ಆಮೇಲೆ ಹೊಸ ಬಟ್ಟೆ ಒಂಥರ ಇರುತ್ತೆ, ರಟ್ಟಂಗೆ. ನಂಗೆ ಅದು ಇಷ್ಟ ಆಗಲ್ಲ, ಮೆತ್ತಿಗೆ ಸಾಫ್ಟಾಗಿರುತ್ತೆ. ಹಾಗಾಗಿ ವಾಶ್ ಮಾಡಿಬಿಟ್ಟು ಕೈಯಲ್ಲೇ ಹಾಕಿದ್ದೀನಿ. ವಾಷಿಂಗ್ ಮಿಷಿನ್ಗೆ ಹಾಕಿಲ್ಲ, ಯಾಕಂದರೆ ಫಸ್ಟ್ ವಾಶ್ ಅಲ್ವಾ, ಯಾವ್ದು ಕಲರ್ ಹೋಗುತ್ತೆ ಯಾವ್ದು ಕಲರ್ ಹೋಗಲ್ಲ ಅನ್ನೋದು ನಮಗೆ ಗೊತ್ತಿರಲ್ಲ. ಹಂಗಾಗಿ ಚಿನ್ನ ಕ್ಲಿಪ್ ಕೊಡೋ ಎಲ್ಲ ನೀವು ಕ್ಲಿಪ್ ಎಲ್ಲ ತೊಗೊಂಡೋಗಿ ನೋಡು, ಅಲ್ಲಿಕ್ಕಿರೋದು. ಸ್ಟಾಪ್ ಮಾಡು. ಅವನೇ ಇಳಿತಾನಂತೆ ಬಿಲು, ನೀನು ಇಟ್ಕೋಬಾರ್ದಂತ. ಅವನೇ ಇಳಿತಾನೆ. ಅವನೇ ಇಳಿಬೇಕು, ಯಾರು ಇಟ್ಕೋಬಾರ್ದು. ದೊಡ್ಡವನ ಬಿಟ್ಟವನವನು. ಸುಮ್ಮನಿರೇ ಪ್ರತು, ಅಳಿಸ್ಬೇಡ. ಇಟ್ಕೋ ನೀರು ಜಾರ್ಬಿಟ್ಟದು. ಇಲ್ಲ ನೀರು ಮುಟ್ಟಿಲ್ಲ. ನಡ್ರಿ, ಗಿಡಕ್ಕೊಂಚೂರು ನೀರು ಹಾಕು. ನಿಧಾನ ಕಿಳಿಯ. ಅದೇನದು ಉತ್ಕ ಅಂತೆ. ಹೇಗಪ್ಪ. ಸೊ ನನ್ನ ಮಗಳದು ಹೊಸ ಡ್ರೆಸ್ ತಂದಿದ್ನಲ್ಲ, ಅದನ್ನು ಆಲ್ಟ್ರೇಷನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಂತೆ. ಸ್ವಲ್ಪ ಕಾಲ ಹತ್ರ ಉದ್ದ ಇತ್ತು, ಹಾಗಾಗಿ ಅದನ್ನು ಮಡಚಿ ಒಂದು 3 ಇಂಚು ಹೊಲಿದು ಬಿಡೋಣ. ಮತ್ತು ಟಾಪ್ ಅಷ್ಟೇ ಸೈಡಲ್ಲಿ 1 ಇಂಚು ಹೊಲ್ಕೋಬೇಕು, ಹೊಲಿಗೆ ಹಾಕಬೇಕು. ಹಾಗಾಗಿ ಪ್ರತಿಯೊಬ್ಬರೂ ಅಷ್ಟೇ, ಹೆಣ್ಮಕ್ಳು ಏನೇ ಎಜುಕೇಷನ್ ನೀವು ಓದಿರ್ಬೋದು, ಎಷ್ಟೇ ಓದಿದ್ರೂ ಒಂದು ಟೈಲರಿಂಗ್ ಮಿಷಿನ್ ಮನೇಲಿ ಇಟ್ಕೊಳ್ಳಿ, ಒಂದು ಸ್ಟಿಚಿಂಗ್ ಹಾಕೋದಾದರೂ ಕಲ್ತ್ಕೊಳ್ಳಿ. ಇದು ನನ್ನ ಅಭಿಪ್ರಾಯ. ಯಾಕಂದರೆ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಒಂದು ಆಲ್ಟ್ರೇಷನ್ ಅನ್ನೋದು ಇದ್ದೇ ಇರುತ್ತೆ. ಬಟ್ಟೆಗಳು ತೊಗೊಂಡಾಗ ನಾವು ಅದಕ್ಕೋಸ್ಕರ ಅಲ್ಲಿ ಟೈಲರಿಂಗ್ ಶಾಪಲ್ಲೂ ಓಡಾಡೋಕ್ಕಾಗಲ್ಲ, ಬೇರೆ ಕಡೆನೂ ಮಾಡಿಕೊಡಿ ಅಂತ ಓಡಾಡೋಕ್ಕಾಗಲ್ಲ. ಅದ್ರ ಬದಲು ನಾವೇ ಒಂದು ಸ್ಟಿಚಿಂಗ್ ಹಾಕೋದು ಕಲ್ತ್ರೆ ಸಾಕು. ನಮಗೆ ಏನು ಬ್ಲೌಸ್ ಕಟ್ಟಿಂಗ್ ಬರಬೇಕು, ಅದು ಬರಬೇಕು, ಇದು ಬರಬೇಕು ಅನ್ನೋದಿಲ್ಲ. ಒಂದು ಸ್ಟಿಚಿಂಗು, ಹೊಲಿಗೆ ಹಾಕ್ಕೊಳ್ಳೋದು, ಮತ್ತು ಟೈಟ್ ಇರೋದನ್ನ ಲೂಸ್ ಮಾಡೋವಂಥದ್ದು, ಮತ್ತು ಲೂಸ್ ಇರೋಂತಹ ಬಟ್ಟೆನ ಟೈಟ್ ಮಾಡ್ಕೊಳ್ಳೋಕ್ಕಾಗಿ ಒಂದು ಮಿಷಿನ್ ಮನೇಲಿ ಇಟ್ಕೊಳ್ಳೇಬೇಕು ಪ್ರತಿಯೊಬ್ಬರೂ. ಇದು ನನ್ನ ಓನ್ ಅಭಿಪ್ರಾಯ. ಯಾಕಂದರೆ ಎಲ್ರಿಗೂ ಅವಶ್ಯಕತೆ ಇದ್ದೇ ಇರುತ್ತೆ. ಇದು ಎಷ್ಟೊಂದು ಹೊಸ ಬಟ್ಟೆ ತೊಗೊಳ್ತೀವಿ, ಎಲ್ಲನೂ ತೊಗೊಂಡೋಗಿ ಅವ್ರ ಹತ್ರ ಇದು ಲೂಸ್ ಇದೆ, ಇದು ಟೈಟ್ ಇದೆ ಅಂತ ಎಷ್ಟು ಸತಿ ಅಂತ ಓಡಾಡೋಕ್ಕಾಗತ್ತೆ. ಅದೇ ಮನೇಲಿ ಮಿಷಿನ್ ಇದ್ದರೆ ನಾವು ಫ್ರೀ ಇದ್ದಾಗ ಆರಾಮಾಗಿ ಹಾಕೋಬಿಡ್ಬೋದು ಹೊಲಿಗೆಗಳನ್ನ. ತುಂಬಾ ಬೆಸ್ಟು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್.